ಪ್ರಿಯ ವಿದ್ಯಾರ್ಥಿಗಳೇ, ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ. ಪರೀಕ್ಷೆಗೆ ಸಿದ್ಧವಾಗುತ್ತಿರುವ ವಿದ್ಯಾರ್ಥಿಗಳು ವೀಕೆಂಡ್ನಲ್ಲಿ ಅನುಸರಿಸಬೇಕಾದಂತಹ ತಂತ್ರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ವಾರಾಂತ್ಯದಲ್ಲಿ ನಾವು ಸಿದ್ಧತೆ ಮಾಡಿಕೊಳ್ಳಬೇಕಾದ್ರೆ ಕೆಲವು ಅಭ್ಯಾಸಗಳು ನಮಗೆ ಬಹಳ ನೆರವಾಗ್ತವೆ. ವೀಕೆಂಡನ್ನು ವಿದ್ಯಾರ್ಥಿಗಳು ಉತ್ತಮವಾಗಿ ಅಭ್ಯಾಸಕ್ಕೆ ಬಳಸಿಕೊಂಡ್ರೆ ಅದು ಪ್ರಯೋಜನ ಅದ್ಭುತವಾಗಿರ್ತದೆ. ಅಂತೆಯೇ ವೀಕೆಂಡ್ನಲ್ಲಿ ವಿದ್ಯಾರ್ಥಿಗಳು ರೂಢಿಸಬೇಕಾದ ತಂತ್ರ ಇಲ್ಲಿ ನಾವು ನೋಡೋಣ. ಯಾವಪ್ಪ ಅಂತಂದರೆ, ಮೊದಲನೇದಾಗಿ ಓದಿನ ಪ್ಲ್ಯಾನ್ ಮಾಡಿಕೊಳ್ಬೇಕು. ಒಂದು ವಾರದಲ್ಲಿ ಓದಿಗಾಗಿ ನಾವು ಸರಿಯಾದ ಪ್ಲ್ಯಾನನ್ನು ರೂಪಿಸಿ ನಿಮ್ಮ ವೀಕೆಂಡ್ ಓದಿನ ಗುರಿಯನ್ನು ನಿಗದಿ ಮಾಡಿ ಹಾಗೂ ಸರಿಯಾದ ಸಮಯವನ್ನು ವಿಂಗಡಿಸಿ. ಈ ವಿಷಯಕ್ಕೆ ಇಷ್ಟು ಗಂಟೆ, ಕಠಿಣ ವಿಷಯಕ್ಕೆ ಎಷ್ಟು ಗಂಟೆ ಓದಬೇಕು, ಸುಲಭವಾದಂತಹ ವಿಷಯಗಳಿಗೆ ಎಷ್ಟು ಸಮಯವನ್ನು ನಿಗದಿಪಡಿಸಿಕೊಳ್ಬೇಕಂತ ನಾವು ಗುರಿ ಹಾಕಿಕೊಂಡು ಅದಕ್ಕೆ ಬೇಕಾದಂತಹ ಪುಸ್ತಕಗಳನ್ನು, ಪರಿಕರಗಳನ್ನು ಸೂಕ್ತವಾಗಿ ವಿಂಗಡಿಸಿಕೊಂಡು ಇವೆಲ್ಲ ಅನಗತ್ಯ ಸಮಯವನ್ನು, ವ್ಯರ್ಥವನ್ನು ತಪ್ಪಿಸುವ ಜೊತೆಗೆ ಸರಿಯಾದ ಸಮಯವನ್ನು ಸದ್ಬಳಕೆಗೆ ನೆರವಾಗುತ್ತದೆ. ಇನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳ ಅಭ್ಯಾಸ ಮಾಡಬೇಕು. ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರ ಬರೆಯಲು ಮತ್ತು ಅಭ್ಯಾಸ ಮಾಡಲು ಸಮಯವನ್ನು ನಿಗದಿ ಮಾಡಿ. ಇದು ಪರೀಕ್ಷಾ ಮಾದರಿಗೆ ನೀವು ಪರಿಚಯವಾಗಲು ಸಹಾಯ ಮಾಡುತ್ತದೆ ಹಾಗೂ ಯಾವ ವಿಭಾಗಕ್ಕೆ ಹೆಚ್ಚು ಆದ್ಯತೆ ನೀಡಬೇಕೆಂಬುದು ಕೂಡ ಗೊತ್ತಾಗುತ್ತದೆ. ನಿಗದಿತ ಬ್ರೇಕ್. ಸುದೀರ್ಘಾವಧಿಯ ಓದು ಕೂಡ ಒಳ್ಳೆಯದಲ್ಲ. ಇದು ನಿಮಗೆ ಸುಸ್ತಾಗುವಂತೆ ಮಾಡಬಹುದು, ಏಕಾಗ್ರತೆ ವಹಿಸಲು ಕಷ್ಟಕರವಾಗಬಹುದು. ಹೀಗಾಗಿ ಓದುವ ನಡುವೆ ಒಂದಿಷ್ಟು ಸಮಯ ಬ್ರೇಕನ್ನು ತೆಗೆದುಕೊಳ್ಳಿ. ಓದಿನ ಪ್ರತಿ 25 ನಿಮಿಷಕ್ಕೆ 5 ನಿಮಿಷ ಬ್ರೇಕ್ ತೆಗೆದುಕೊಂಡ್ರೆ ನೀವು ನಿರಂತರವಾಗಿ ಬೋರ್ ಆಗದೆ, ಸುಸ್ತಾಗದೆ ಓದಬಹುದು. ಇದು ತುಂಬ ಸಹಾಯಕಾರಿ. ಇನ್ನು ಸ್ಟಡಿಯನ್ನು ನಾವು ಗ್ರೂಪ್ ಸ್ಟಡಿ ಮಾಡಿಕೊಳ್ಳೋದು ಭಾಳಷ್ಟು ಬೆಟರ್. ಯಾಕಂದರೆ ಗುಂಪಿನೊಂದಿಗೆ ಓದೋದು ಉತ್ತಮ. ಇದಕ್ಕಾಗಿ ನೀವು ಸಹಪಾಠಿ ಅಥವಾ ಫ್ರೆಂಡ್ಸ್ ಜೊತೆಗೆ ಸೇರಿ ಓದಿದರೆ ಏನಾಗ್ತದಪ್ಪ ಅಂದರೆ ಅದು ಪರಿಣಾಮಕಾರಿಯಾಗಿ ನಿಮಗೆ ಅಭ್ಯಾಸ ಆಗ್ತದೆ ಹಾಗೂ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು ನೆರವಾಗುತ್ತದೆ. ಗುಂಪಿನಲ್ಲಿ ಓದಿದಾಗ ವಿಷಯವನ್ನು ಬೇಗನೆ ಹೊಸ ದೃಷ್ಟಿಕೋನವನ್ನು ಪಡೆದುಕೊಳ್ಳಬಹುದು. ಫ್ಲ್ಯಾಶ್ ಕಾರ್ಡ್ಗಳು. ಪ್ರಮುಖ ಸೂತ್ರಗಳು, ಪ್ರಮುಖ ಅಂಶಗಳು, ಪರಿಕಲ್ಪನೆಗಳನ್ನು ಸದಾ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಲು ಫ್ಲ್ಯಾಶ್ ಕಾರ್ಡನ್ನು ಸಿದ್ಧಪಡಿಸುವುದು ಮತ್ತು ಅದನ್ನು ನಾವು ಓದುವ ಕೋಣೆಯಲ್ಲಿ ಅಂಟಿಸಿದಾಗ ನಾವು ಸಮಯ ಸಿಕ್ಕಾಗಲ್ಲ ಅವುಗಳನ್ನು ನೋಡೋದರಿಂದ ನಾವು ನೆನಪಿಟ್ಟುಕೊಳ್ಳಲು ಸಹಾಯಕವಾಗ್ತದೆ. ಆದ್ದರಿಂದ ಫ್ಲ್ಯಾಶ್ ಕಾರ್ಡ್ಗಳನ್ನು ಸಿದ್ಧಪಡಿಸಿಕೊಳ್ಳೋದು ಭಾಳಷ್ಟು ನಿಮಗೆ ಇಂಪಾರ್ಟೆಂಟ್. ಪರಿಶೀಲನೆ ಮತ್ತು ಪುನರಭ್ಯಾಸ. ನೀವು ಈಗಾಗಲೇ ಓದಿದ ವಿಷಯಗಳ ಪರಿಶೀಲನೆಗೆ ಸಮಯವನ್ನು ಮೀಸಲಿಡಿ. ಪರಿಶೀಲನೆ ಬಳಿಕ ಈ ವಿಷಯದ ಪುನರಭ್ಯಾಸ ಮಾಡಿ. ನಿರಂತರ ಪುನರಭ್ಯಾಸ, ರಿಪಿಟೇಷನ್ ಅನ್ನೋದು ವಿಷಯವನ್ನು ಆಳವಾಗಿ ಗ್ರಹಿಸಲು ಮತ್ತು ಸದಾ ನೆನಪಿಟ್ಟುಕೊಳ್ಳಲು ನೆರವಾಗುತ್ತದೆ. ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯಲು, ಉತ್ತಮ ಅಂಕಗಳನ್ನು ಪಡೆಯಲು ಇದು ಸಹಾಯಕವಾಗುತ್ತದೆ. ಆದ್ದರಿಂದ ನೀವು ಓದಿದ ನಂತರ, ಪರಿಶೀಲನೆ ಮಾಡಿದ ನಂತರ ಯಾವುದು ಸರಿ ಯಾವುದು ತಪ್ಪು ಅವುಗಳನ್ನು ನೋಡಿಕೊಂಡು ನೀವು ಏನು ಮಾಡಬೇಕು, ರಿಪಿಟೇಷನ್ ಮಾಡಿದಾಗ ಅದು ನಿಮಗೆ ನೆನಪಿನಲ್ಲಿ ಉಳಿತದೆ. ವ್ಯಾಯಾಮ ಮತ್ತು ಚಟುವಟಿಕೆ. ವಾರಾಂತ್ಯದವರೆಗೆ ದೈಹಿಕ ಚಟುವಟಿಕೆಗಳಿಗೆ ಸರಿಯಾದ ಆದ್ಯತೆಯನ್ನು ನೀಡಿ ಹಾಗೂ ಚಟುವಟಿಕೆಯಿಂದ ಇರಿ. ವ್ಯಾಯಾಮವು ಒತ್ತಡ ನಿವಾರಿಸಲು, ಅರಿವಿನ ಉತ್ತಮ ಕಾರ್ಯನಿರ್ವಹಣೆಗೆ, ಒಟ್ಟು ಮೆದುಳಿನ ಆರೋಗ್ಯ ವೃದ್ಧಿಗೆ ಕೊಡುಗೆ ನೀಡುತ್ತದೆ. ಆದ್ದರಿಂದ ಒಂದಿಷ್ಟು ವ್ಯಾಯಾಮ, ಚಟುವಟಿಕೆ ಇವು ಕೂಡ ನಿಮಗೆ ದಿನನಿತ್ಯ ಅವಶ್ಯಕ. ಸರಿಯಾದ ವಿಶ್ರಾಂತಿ. ಓದಿನ ನಡುವೆ ಬ್ರೇಕ್ ತೆಗೆದುಕೊಳ್ಳುವ ಹೊರತಾಗಿ ವಾರಾಂತ್ಯದಲ್ಲಿ ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕೂ ಆದ್ಯತೆ ನೀಡಿ.
ವಿಶ್ರಾಂತಿ ಬಲು ಮುಖ್ಯ. ಇದು ಅರಿವಿನ ಉತ್ತಮ ಕಾರ್ಯನಿರ್ವಹಣೆಗೆ ನೆರವಾಗುತ್ತದೆ. ಸರಿಯಾದ ವಿಶ್ರಾಂತಿ ದೇಹಕ್ಕೆ ಮತ್ತು ಮನಸ್ಸಿಗೆ ಎರಡೂ ಕೂಡ ಉಲ್ಲಾಸವನ್ನು ನೀಡುತ್ತದೆ. ಆದ್ದರಿಂದ ದಿನನಿತ್ಯ ನೀವು ಸ್ವಲ್ಪ ಸಮಯ ಒಂದಿಷ್ಟು ವಿಶ್ರಾಂತಿಗೆ ಸಮಯವನ್ನು ಮೀಸಲಿಡಿ. ಇದು ನಿಮ್ಮ ಓದಿಗೆ ಮತ್ತು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ವಿಷಯಗಳನ್ನು ನೀವು ಅಳವಡಿಸಿಕೊಳ್ಳಿ. ಇದರ ಪ್ರತಿಫಲವನ್ನು ನಿಮಗೆ ಚೆನ್ನಾಗಿ ಸಿಗುತ್ತದೆ. ಇಂತಹ ವಿಷಯಗಳನ್ನು ನಿಮಗೆ ಬೇಗನೆ ಸಿಗಬೇಕಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಂಥ ವಿಷಯಗಳು ಬೇಗನೆ ಲಭಿಸುತ್ತವೆ. ಧನ್ಯವಾದಗಳು.